ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಲಾಸ್ಟ್ ಅಮಾವಾಸ್ಯೆ ದಿನದ ವ್ಲಾಗು. ಸೊ ಇದು ಹಾಗೆ ಮಿಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವಾಗ ಚೆಕ್ ಮಾಡುವಾಗ ಗ್ಯಾಲರಿಯಲ್ಲಿ ವಿಡಿಯೋ ಹಾಗೆ ಇತ್ತು. ಸರಿ ಅಂದ್ಬಿಟ್ಟು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಅಮಾವಾಸ್ಯೆ ಆಗಿರೋದ್ರಿಂದ, ಯುಗಾದಿ ಅಮಾವಾಸ್ಯೆ ಆಗಿರೋದ್ರಿಂದ ದೀಪ ಹಚ್ಚೋಣ, ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ನಮ್ಮ ಮನೆ ದೇವರು ಹೆಣ್ದೇವರು ಕಾಳಿಕಾ ದೇವಿ. ಸೊ ಅದೇ ದೇವಸ್ಥಾನಕ್ಕೆ ಇಲ್ಲಿ ಮನೆ ಹತ್ರನೇ ಇದೆ. ಅಲ್ಲಿ ಹೋಗಿ ಅಮಾವಾಸ್ಯೆ ದಿನ ಹಚ್ಚೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ನಾನು ಫಸ್ಟೆಲ್ಲ ವೀಕ್ಲಿ ಮಾಡ್ತಾಯಿದ್ದೆ, ಅಂದರೆ ವಾರಕ್ಕೂ ಪ್ರತಿ ಶುಕ್ರವಾರ ಮಾಡ್ತಾಯಿದ್ದೆ. ಅದು ನಂದು ಕಂಪ್ಲೀಟ್ ಆಯಿತು. ಸೊ ಕಂಪ್ಲೀಟೆಲ್ಲ ಆದಮೇಲೆ ನಾನು ಮಾಡ್ತಾ ಇರಲಿಲ್ಲ. ಸೊ ಇವತ್ತು ಯುಗಾದಿ ಅಮಾವಾಸ್ಯೆ ಅಲ್ವಾ, ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಯಾವಾಗಲೇ ನಾನು ದೀಪ ಹಚ್ಚಿದ್ರೂ ಕೂಡ 9 ದೀಪಗಳನ್ನ ಹಚ್ತೀನಿ, ನಿಂಬೆಹಣ್ಣಿನ ದೀಪ. ಸೊ ನಾನು ಫಸ್ಟು 1, 2 ಆ ಥರ ಹಚ್ಕೊಂಡು ಹೋಗಲ್ಲ. ಫಸ್ಟೇ ನಾನು 9 ದೀಪಗಳನ್ನ ಹಚ್ತೀನಿ. ಸೊ 9 ಶುಭ ಸಂಕೇತ ಅಲ್ವಾ. ಸೊ ಹಾಗಾಗಿ ಈಗ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು, ಸೊ ದೀಪ ಎಲ್ಲ ರೆಡಿ ಮಾಡಿಕೊಂಡು ಈಗ ನಾನು ಪೂಜೆನ ಶುರು ಮಾಡ್ಕೋತಾ ಇದ್ದೀನಿ. ಸೊ ಬತ್ತಿಗಳು ಈ ರೀತಿ ಹಚ್ಚೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಬತ್ತಿಗಳಿಗೆ ಕರ್ಪೂರನ ಪುಡಿ ಮಾಡಿಬಿಟ್ಟು ಸ್ವಲ್ಪ ಮೇಲೆ ತುದಿಯಲ್ಲಿ ಹಾಕಿರ್ತೀನಿ. ಸೊ ಅದು ಬೇಗ ಅಂಟ್ಕೊಳ್ಳುತ್ತೆ, ಕರ್ಪೂರ ಇರುತ್ತಲ್ವ. ಸೊ ಹಾಗಾಗಿ ಬೇಗ ಅಂಟ್ಕೊಳ್ಳುತ್ತೆ. ಸೊ ನಾನು ಮನೆ ದೇವರು ಪೂಜೆ ಅಂದರೆ ಶುಕ್ರವಾರ ದೇವಸ್ಥಾನದಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಪೂಜೆ ಎಲ್ಲ ಮಾಡಿರ್ತಾರೆ. ಸೊ ಅದೇ ರೀತಿ ನಾನು ಸುಮಾರು ಒಂದು 1 ವರ್ಷ 2 ವರ್ಷದಿಂದನೂ ನಾನು ಈ ದೇವಿನ ಪೂಜೆ ಮಾಡಿಕೊಂಡು ಬರ್ತಾಯಿದ್ದೀನಿ. ಸೊ ನಮ್ಮ ಮನೆ ದೇವರು ಅಂದರೆ ಹೆಣ್ದೇವರು. ಸೊ ದೇವಿನ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ನನಗೆ ಎಲ್ಲನೂ ಒಳ್ಳೆಯದೇ ಆಗಿದೆ. ಸೊ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇವತ್ತೇನೋ ನನಗೆ ದೀಪ ಹಚ್ಚಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಅನಿಸಿದ್ದನ್ನು ಮಾಡಿಬಿಡ್ಬೇಕು ಅನ್ನೋದು ನನ್ನ ಒಂದು ಪಾಲಿಸಿ. ಸೊ ಹಾಗಾಗಿ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ನೋಡ್ಬೋದು ಇವಾಗ ದೀಪ ಎಲ್ಲ ಹಚ್ಚಿ ದೇವರಿಗೆ ಫಸ್ಟು ಒಳಗಡೆ ದೇವರಿಗೆ ಹೋಗಿ ಕೊಟ್ಟರೆ ಅಲ್ಲಿ ಅವರು ಪುರೋಹಿತರು ಒಳಗಡೆನೇ ತೊಗೊಂಡೋಗಿ ದೇವಿಗೆ ಪೂಜೆ ಮಾಡಿ ಕೊಡ್ತಾರೆ. ಆಮೇಲೆ ಹೊರಗಡೆ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಪೂಜೆನ ಮಾಡ್ಕೋಬೋದು. ಸೊ ಇವಾಗ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಮಾವಾಸ್ಯೆ ದಿನ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಹಾಗೆ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ದೂರ ಆಗುತ್ತೆ. ಮತ್ತು ನಮಗೆ ಏನೇ ಒಂದು ಏನಂತಾರೆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಸೊ ಅದು ನಮ್ಮಿಂದ ದೂರ ಆಗುತ್ತೆ, ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಸೊ ಇದು ನನ್ನ ಲೈಫಲ್ಲಿ ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. ಸೊ ನಾನು ದೀಪ ಹಚ್ಚೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಸೊ ನಮ್ಮಲ್ಲೇ ನಮ್ಮ ಮನೆಗಳಲ್ಲೇ ತುಂಬ ನೆಗೆಟಿವ್ ಎನರ್ಜಿ ನಮಗೆ ಆಗ್ತಾಯಿತ್ತು. ಸುಮ್ಮನೆ ಏನೇನೋ ಸಣ್ಣ ಪುಟ್ಟ ಜಗಳ ಆಗೋದು, ಸುಮ್ಮನೆ ದಿನ ಏನಕ್ಕಾದರೂ ಜಗಳ ಮಾಡೋದು, ಸೊ ಇದೆಲ್ಲ ಆಗ್ತಾಯಿತ್ತು. ಇದನ್ನು ಹಂಚೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಯಾರೋ ಒಬ್ಬರು ತಿಳಿದವರು, ನನಗೆ ಗೊತ್ತಿರೋ ಒಬ್ಬರು ಆಂಟಿ, ಸೊ ಅವರು ನನಗೆ ಇದನ್ನು ಸಜೆಷನ್ ಕೊಟ್ಟಿದ್ದು. ಸೊ ಇದನ್ನು ಪೂಜೆ ಮಾಡು ಅಂತ. ಸೊ ನಾನು ಅದನ್ನು ಸುಮಾರು 1 ವರ್ಷದಿಂದ ಕಂಟಿನ್ಯೂಸ್ ಆಗಿ ಪ್ರತಿ ವಾರ ನಾನು ಇದನ್ನು ಮಾಡ್ಕೊಂಡು ಬಂದೆ. 48 ವಾರ ಮಾಡಿದ್ರೆ 1 ಮಂಡಲ ಪೂಜೆ ಫುಲ್ ಆಗುತ್ತಂತೆ. ಸೊ 1 ಮಂಡಲ ನಾನು ಕಂಪ್ಲೀಟಾಗಿ ಮುಗಿಸಿದ್ದೆ. ಸೊ ಅದಾದಮೇಲೆ ನಾನು ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಕೂಡ ತೊಗೊಂಡಿದ್ದೆ. ಸೊ ಗ್ಯಾಪ್ ತೊಗೊಂಡು ಈಗ ಅಮಾವಾಸ್ಯೆ ದಿನ ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ತಾಯಿದ್ದೀನಿ. ನನಗೆ
ದೇವಿ ನನಗೆ ನಮಗೆ ಗೊತ್ತಿಲ್ಲದೇನೋ ನಮಗೆ ಎಲ್ಲದನ್ನು ಒಳ್ಳೆಯದೇ ಮಾಡ್ತಿದ್ದಾರೆ. ಸೊ ನಮ್ಮನ್ನು ಕಾಯೋಕ್ಕೆ, ನಮ್ಮನ್ನು ತುಳಿಯೋಕ್ಕೆ ಸಾವಿರಾರು ಜನ ಇದ್ದರೆ ಕಾಯೋಕ್ಕೆ ದೇವಿ ಅನ್ನೋರೊಬ್ರು ಇರ್ತಾರೆ. ಸೊ ನನ್ನ ಒಂದು ನಂಬಿಕೆನೇ ದೇವರು ಅಂತಲೇ ಹೇಳ್ಬೋದು. ಸೊ ಯಾರನ್ನು ಲೈಫಲ್ಲಿ ಯಾರನ್ನು ನಂಬಕ್ಕೆ ಹೋಗಬಾರ್ದು. ಸೊ ಲೈಫಲ್ಲಿ ಏನಿದ್ರು ದೇವಿನ ನಂಬಿಕೊಂಡು ನಾವು ಮುಂದೆ ಹೋಗಬೇಕಾಗತ್ತೆ. ಸೊ ನಾವಷ್ಟೇ ನಂಬಿರೋದು. ಹಾಗಾಗಿ ಒಂದು ನಂಬಿಕೆ, ನಮಗೆ ಏನೋ ಒಂದು ಒಳ್ಳೇದು ಮಾಡ್ತಾರೆ ಅನ್ನೋದೊಂದು ನಮ್ಮ ಲೈಫಲ್ಲಿ ಒಂದು ನಂಬಿಕೆ. ಸೊ ಪ್ರಯತ್ನ ನಮ್ಮದಾಗಿರಬೇಕು, ಫಲಗಳೆಲ್ಲ ದೇವಿದು. ಸೊ ಹಾಗಾಗಿ ನಾನು ಪೂಜೆನ ಮಾಡಿಕೊಂಡು ಬಂದೆ. ಸೊ ಅವತ್ತೇ ಅಮಾವಾಸ್ಯೆ ದಿನ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ದೇವಿದು. ಇಲ್ಲಿ ಉತ್ಸವ ಮೂರ್ತಿ ಇದೆಯಲ್ವಾ, ಸೊ ಉತ್ಸವ ಮೂರ್ತಿಗೆ ಅಲಂಕಾರ ಮಾಡಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಲೂ ಉತ್ಸವನ ಮಾಡ್ತಾರೆ. ಉತ್ಸವ ಅಂದರೆ ಇಲ್ಲೇ ದೇವಸ್ಥಾನದ ಸುತ್ತ ಒಂದು ರೌಂಡು ಮೆರವಣಿಗೆ ಹೋಗಿ ಕರ್ಕೊಂಡೋಗಿ ಬರ್ತಾರೆ. ಸೊ ಕಳಸ ತೊಗೊಂಡೋಗಿ, ಸೊ ಕಳಸದ ಜೊತೆಗೆ ತಾಯಿನ ಒಂದು ರೌಂಡ್, ಅಂದರೆ ದೇವಸ್ಥಾನ ಏನಿದೆ ಸೊ ದೇವಸ್ಥಾನದ ಸುತ್ತ ಒಂದು ರೌಂಡು ಉತ್ಸವನ ಮಾಡಿಕೊಂಡು ಬರ್ತಾರೆ. ಸೊ ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡುವಂಥದ್ದು. ಸೊ ಹಾಗಾಗಿ ನಾವು ಕೂಡ ಹೋಗಿ ಪಾಲ್ಗೊಂಡಿದ್ವಿ. ಸೊ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಲೂ ಕೂಡ ಇದೇ ಥರ ಪೂಜೆ ಮಾಡ್ತಾರೆ. ಹಾಗೆ ಅಲಂಕಾರನೂ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ನೋಡ್ಬೋದು, ಇದು ಉತ್ಸವ ಮೂರ್ತಿ ಹೊರಗಡೆ ಇರೋವಂಥ ವಿಗ್ರಹ. ಸೊ ಇವಾಗ ಇದಕ್ಕೆ ಪೂಜೆ ಎಲ್ಲ ಮಾಡಿ ಹೊರಗಡೆ ಉತ್ಸವಕ್ಕೆ ಕಳಿಸಿಕೊಡ್ತಾರೆ. ಆನಂತರ ಬಂದಮೇಲೆ ಆರತಿ ಮಾಡಿ ನಾವು ದೇವಿನ ಒಳಗಡೆ ಕರ್ಕೋಬೇಕು. ಸೊ ಈ ರೀತಿ ಪದ್ಧತಿ ಇರುತ್ತೆ. ಈ ರೀತಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿಸಿ, ಹಾಗೆ ಅನ್ನದಾನ ಕೂಡ ಮಾಡಿಸ್ತಾರೆ. ಸೊ ಅನ್ನದಾನ ನಾರ್ಮಲ್ ಪಲಾವ್, ಅನ್ನ ಸಾಂಬಾರು, ಸೊ ಈ ರೀತಿ ಎಲ್ಲ ಇರುತ್ತೆ. ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಮಾಡಿಸ್ತಾರೆ ಅನ್ನದಾನನ. ಬಟ್ ಡೈಲಿ ಎಲ್ಲ ಮಾಡ್ಸೋಕ್ಕೆ ಹೋಗಲ್ಲ. ಸೊ ಅಷ್ಟೊಂದು ಜನನೂ ಕೂಡ ಡೈಲಿ ಬರಲ್ಲ. ಸೋಮವಾರ, ಶುಕ್ರವಾರ ಬಿಟ್ಟರೆ ಮಂಗಳವಾರ, ಸೊ ಈ ರೀತಿ ಜನಗಳು ಬರ್ತಾರೆ. ಸೊ ತುಂಬ ಕಮ್ಮಿ, ನಾರ್ಮಲ್ ಡೇಸಲ್ಲಿ ಜನಗಳು ಬರೋದು ಬೆರಳೆಣಿಕೆಯಷ್ಟು ಅಷ್ಟೇ. ಸೊ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ದೇವಿಗೆ ತುಂಬಾ ಭಕ್ತರು ಇದ್ದಾರೆ. ಸೊ ಹಾಗೆ ಅಷ್ಟೇ ಒಳ್ಳೆಯದು ಕೂಡ ಮಾಡಿದ್ದಾರೆ ದೇವರು. ಸೊ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಸೊ ಕಾಳಿ ಅವತಾರ ಅನ್ನೋದು ಸಾಮಾನ್ಯ ಅಲ್ಲ, ಸುಮ್ಮನೆನೂ ಅಲ್ಲ. ಸೊ ಕಾಳಿ ಅವತಾರ, ದೇವಿ ಕಾಳಿಕಾ ದೇವಿನೇ ಕಾಳಿ ಅವತಾರನೇ. ಸೊ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಸೊ ನಮ್ಮ ಮನೆ ದೇವರಾಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ನಾವು ಕಾಳಿಕಾ ದೇವಿ ಹೆಸರಲ್ಲಿ ಕೂಡ ನಾವು ಮನೇಲಿ ಕಳಸನೂ ಕೂಡ ಪೂಜೆ ಮಾಡೋದು. ಸೊ ಪ್ರತಿದಿನ ನಾವು ಮನೇಲಿ ಕಳಸ ಇಡ್ತೀವಿ. ಸೊ ಪ್ರತಿದಿನ ನಾವು ತಾಯಿ ಕಾಳಿಕಾ ದೇವಿನ ನೆನೆಸ್ಕೊಳ್ದೆ ನಾವು ಮುಂದೆ ಹೋಗಲ್ಲ. ಸೊ ಹಾಗಾಗಿ ಇವಾಗ ಹೋಗಿ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಬಂತು. ಸೊ ನೋಡ್ಬೋದು, ಮೆರವಣಿಗೆ ಎಲ್ಲ ಗಂಡು ಮಕ್ಳು ಏನಿದ್ದಾರೆ, ಸೊ ಗಂಡು ಮಕ್ಕಳು ಹೆಗಲ ಮೇಲೆ ಹೊತ್ಕೊಂಡು ಮೆರವಣಿಗೆನ ಮಾಡ್ಕೊಂಡು ಬರ್ತಾರೆ. ಸೊ ಮಾಡ್ಕೊಂಡು ಬಂದಮೇಲೆ ಆರತಿ ಮಾಡುವಂಥದ್ದು, ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋ ಅಂಥದ್ದು. ಸೊ ಕರ್ಕೊಂಡಾದಮೇಲೆ ಒಳಗಡೆ ಇರುವಂಥ ಗರ್ಭಗುಡಿ ಏನಿದೆ, ಸೊ ಗರ್ಭಗುಡಿಯಲ್ಲಿ ಮಹಾಮಂಗಳಾರತಿ ಶುರುವಾಗುತ್ತೆ. ಸೊ ದೇವಿ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ಒಳಗಡೆ ಮಹಾಮಂಗಳಾರತಿ ಶುರುವಾಗುತ್ತೆ. ಅದನ್ನು ನಾನು ಲೈವಾಗೆ ಹಾಕ್ತೀನಿ, ನೀವು ನೋಡ್ಬೋದು. ಹಾಗೆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸೊ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ.